ಸಿದ್ದರಾಮಯ್ಯ ಸಂಪುಟ ವಿಸ್ತರಣೆ ಆದ್ರೆ ಯಾರು ಇನ್, ಯಾರು ಔಟ್, ಯಾರು ಸೇಫ್ ಅನ್ನುವಂತ ಪ್ರಶ್ನೆ ನಿಮ್ಮನ್ನ ಕಾಡ್ತಾ ಇದೆ. ಅದಕ್ಕೆ ಒಂದೊಂದಾಗಿ ಉತ್ತರ ನೋಡ್ತಾ ಹೋಗೋಣ. ಈಗ ಯಾರಿಗೆ ಗೇಟ್ ಪಾಸ್ ಸಿಗುತ್ತೆ, ಯಾರನ್ನ ಆಚೆ ಹಾಕ್ತಾರೆ ಸಂಪುಟದಿಂದ ಅನ್ನೋದನ್ನ ಮೊದಲು ನೋಡ್ತಾ ಹೋಗೋಣ. ಮುಖ್ಯವಾಗಿ ಮತ್ತು ಮೊದಲಿಗೆ ಮಧು ಬಂಗಾರಪ್ಪ ಅವರು ಶಿಕ್ಷಣದ ಸಚಿವರಾಗಿ ಕೆಲಸ ಮಾಡ್ತಾ ಇರುವಂತ ಮಧು ಬಂಗಾರಪ್ಪ ಇಡಿಗ ಸಮುದಾಯಕ್ಕೆ ಸೇರುವಂತವ್ರು. ಇವರಿಗೆ ಈ ಸಾರಿ ಗೇಟ್ ಪಾಸ್ ಸಿಗೋದು ಬಹುತೇಕ ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ. ಇವರನ್ನ ಬಿಟ್ರೆ ನೆಕ್ಸ್ಟ್ ಹಿರಿಯ ಕಾಂಗ್ರೆಸ್ ನಾಯಕ ಆಗಿರುವಂತಹ KH ಮುನಿಯಪ್ಪ ಅವರು ಸದ್ಯ ಆಹಾರ ಸಚಿವರಾಗಿದ್ದಾರೆ. ದಲಿತ ಎಡಗೈ ಸಮುದಾಯಕ್ಕೆ ಸೇರಿದಂತವರು. ಈ ಮುನಿಯಪ್ಪ ಅವರನ್ನ ಈ ಸಾರಿ ಸಂಪುಟದಿಂದ ಕೈ ಬಿಡುವ ಎಲ್ಲಾ ಸಾಧ್ಯತೆಗಳು ಅಧಿಕವಾಗಿದೆ. ಇವರು ಸಂಪುಟದಿಂದ ಔಟ್ ಆಗುವ ಸಾಧ್ಯತೆ ಇದೆ. ಇನ್ನ ಇವರನ್ನ ಹೊರತುಪಡಿಸಿದರೆ ಮತ್ತೊಬ್ಬ ಸಚಿವ RB ತಿಮ್ಮಾಪುರ್ ಅಬಕಾರಿ ಸಚಿವರಾಗಿರುವಂತವರು. ಇವರೂ ಕೂಡ ದಲಿತ ಎಡಗೈಗೆ ಸೇರಿದಂತವರು. ಇವರಿಗೂ ಕೂಡ ಈ ಸಾರಿ ಸಂಪುಟದಿಂದ ಗೇಟ್ ಪಾಸ್ ಸಿಗುತ್ತೆ, ಬೀಳುಕೊಡುಗೆ ಆಗುತ್ತೆ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಸಂಪುಟದಲ್ಲಿ ಇದ್ದಂತವರು, ಅಧಿಕಾರವನ್ನ ಅನುಭವಿಸಿದಂತವರು, ಆದ್ರೆ ಅವರ ಇಲಾಖೆಯಲ್ಲಿ ಕ್ರಾಂತಿ ರೀತಿಯಲ್ಲಿ ಬದಲಾವಣೆ ಬೆಳವಣಿಗೆ ಆಗ್ತಾ ಇಲ್ಲ. ಹಿಂಗಾಗಿ ರಿಪೋರ್ಟ್ ಕಾರ್ಡ್ ಅನ್ನ ತರಿಸಿಟ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರು. ಮೊನ್ನೆ ಯಾರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಯಾರು ಮಾಡ್ತಾ ಇಲ್ಲ. ಈಗ ಯಾರನ್ನ ಸಂಪುಟದಿಂದ ಕೈ ಬಿಡ್ತಾರೋ ಅವರು ಚೆನ್ನಾಗಿ ಕೆಲಸ ಮಾಡಿಲ್ಲ ಅಂತಾನೂ ಏನಲ್ಲ, ಕಂಡಿದ್ದಾರೆ, ಅಧಿಕಾರವನ್ನು ಅನುಭವಿಸಿದ್ದಾರೆ, ಹಲವು ಸಾರಿ ಮಿನಿಸ್ಟರ್ಗಳಾಗಿದ್ದಾರೆ, ಹೊಸಬರಿಗೆ ಅವಕಾಶ ಕೊಡೋಣ ಅಂತ ಹೇಳಿಕೊಂಡಿಯೂ ಕೂಡ ಕೆಲವರನ್ನ ಆಚೆ ಹಾಕುವ ಸಾಧ್ಯತೆಗಳಿದೆ. ಇನ್ನು ನೆಕ್ಸ್ಟ್ ರಹೀಂ ಖಾನ್, ಮುಸಲ್ಮಾನ್ ಸಮುದಾಯಕ್ಕೆ ಸೇರಿದಂತವರು. ಈ ರಹೀಂ ಖಾನ್ ಅವರಿಗೂ ಕೂಡ ಈ ಸಾರಿ ಗೇಟ್ ಪಾಸ್ ಸಿಗುವ ಸಾಧ್ಯತೆ ಅಧಿಕವಾಗಿದೆ. ಇವರನ್ನ ಬಿಟ್ರೆ ಶಿವಾನಂದ ಪಾಟೀಲ್ ಅವರು ಕೂಡ ಇದ್ದಾರೆ, ಲಿಂಗಾಯತ ಸಮುದಾಯಕ್ಕೆ ಸೇರಿದಂತಹ ನಾಯಕ. ಶಿವಾನಂದ ಪಾಟೀಲ್ ಅವರ ಹೆಸರು ಕೂಡ ಮೊನ್ನೆಯೂ ಕೇಳಿ ಬಂದಿತ್ತು. ಈ ಸಾರಿ ಇವ್ರಿಗೂ ಕೂಡ ಗೇಟ್ ಪಾಸ್ ಸಿಗುತ್ತೆ ಅಂತ ಮತ್ತೆ ಅದು ಆಲ್ಮೋಸ್ಟ್ ಖಾತ್ರಿ ಆಗ್ತಾ ಇದೆ. ಶಿವಾನಂದ ಪಾಟೀಲ್ ಅವರನ್ನ ಬಹುತೇಕ ಈ ಸಾರಿ ಸಂಪುಟದಿಂದ ಕೈ ಬಿಡುವ ಸಾಧ್ಯತೆಯೇ ಅಧಿಕವಾಗಿದೆ ಅಂತ. ಇನ್ನ ಶರಣಬಸಪ್ಪ ದರ್ಶನಾಪುರ್, ಇವರು ಕೂಡ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತವರೇ. ಇವರನ್ನು ಕೂಡ ಸಂಪುಟದಿಂದ ಕೈ ಬಿಡಬೇಕು ಅನ್ನುವಂತ ಮಾತುಗಳಿದೆ. ಸೊ ಆ ಪ್ರಕಾರ ಅನ್ಕೊಂಡಂತೆ ಆದ್ರೆ ಇವ್ರಿಗೂ ಕೂಡ ಗೇಟ್ ಪಾಸ್ ಫಿಕ್ಸ್. ಇನ್ನ ಇವರನ್ನ ಹೊರತುಪಡಿಸಿದರೆ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ಲಿಂಗಾಯತ ಸಮುದಾಯಕ್ಕೆ ಸೇರಿದಂತಹ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಹೈಕಮಾಂಡ್ನ ಜೊತೆಗೆ ಭಾರಿ ಖಾಸಾ ಸಂಬಂಧವನ್ನ ಹೊಂದಿದ್ದಾರೆ. ಹಿಂಗಾಗಿ ಇವರನ್ನ ಕ್ಯಾಬಿನೆಟ್ನಿಂದ ಆಚೆ ಇಡೋದು ಅಷ್ಟು ಸುಲಭವ? ಅಂತಿಮ ಹಂತದಲ್ಲಿ ಇವರೇನಾದ್ರೂ ಪ್ರಭಾವವನ್ನ ಬೆಳೆಸ್ತಾರಾ ತಾವು ಸೇಫ್ ಆಗೋದಕ್ಕೆ? ನೋಡ ಏನಾಗುತ್ತೆ ಅಂತ. ಇನ್ನ ಇವರನ್ನ ಹೊರತುಪಡಿಸಿದರೆ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತ ವೆಂಕಟೇಶ್ ಅವರು ಕೂಡ ಈ ಸಾರಿ ಬಹುತೇಕ ಸಂಪುಟದಿಂದ ಆಚೆ ಹೋಗ್ತಾರೆ ಅಂತಿದೆ. ಇವರನ್ನ ಹೊರತುಪಡಿಸಿದರೆ ಮತ್ತೊಬ್ಬ ಸಚಿವ ಮಂಕಾಳು ವೈದ್ಯ, ಮೊಗವೀರ ಸಮುದಾಯಕ್ಕೆ ಸೇರಿದಂತವರು. ಮಂಕಾಳು ವೈದ್ಯ ಇವರನ್ನು ಕೂಡ ಈ ಸಾರಿ ಸಂಪುಟದಿಂದ ಆಚೆ ಇಡುವ ಸಾಧ್ಯತೆ ಇದೆ. ಇನ್ನ ಇವರನ್ನ ಹೊರತುಪಡಿಸಿದರೆ ಜೈನ ಸಮುದಾಯಕ್ಕೆ ಸೇರುವ ಡಿ ಸುಧಾಕರ್ ಅವರ ಬಗ್ಗೆಯೂ ಕೂಡ ಹಲವು ರೀತಿಯ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಆ ಮಾತುಗಳ ಆಧಾರದ ಮೇಲೆ, ಇವರ ರಿಪೋರ್ಟ್ ಕಾರ್ಡ್ನ ಆಧಾರದ ಮೇಲೆ ಅಂತ ಅಗ್ರೆಸಿವ್ ಆಗಿ ಡಿ ಸುಧಾಕರ್ ತಮ್ಮ ಇಲಾಖೆಯಲ್ಲಿ ಕೆಲಸ ಮಾಡ್ತಿಲ್ಲ ಅನ್ನುವಂತ ಆರೋಪ ಇದೆ ಇವ್ರ ಮೇಲೆ. ಹಿಂಗಾಗಿ ಸುಧಾಕರ್ ಅವರಿಗೆ ಬಿಟ್ಟು ಹೊಸಬರಿಗೆ ಅವಕಾಶ ಕೊಡೋಣ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಇಷ್ಟು ಜನ ಸಂಪುಟದಿಂದ ಬಹುತೇಕ ಆಚೆ ಹೋಗುವಂತವ್ರು. ಇನ್ನು ಹಾಗಿದ್ರೆ ಸಿದ್ದರಾಮಯ್ಯ ಸಂಪುಟ ವಿಸ್ತರಣೆ ಆದ್ರೆ ಯಾರು ಇನ್, ಯಾರು ಔಟ್, ಯಾರು ಸೇಫ್ ಅನ್ನುವಂತ ಪ್ರಶ್ನೆ ನಿಮ್ಮನ್ನ ಕಾಡ್ತಾ ಇದೆ. ಅದಕ್ಕೆ ಒಂದೊಂದಾಗಿ ಉತ್ತರ ನೋಡ್ತಾ ಹೋಗೋಣ. ಈಗ ಯಾರಿಗೆ ಗೇಟ್ ಪಾಸ್ ಸಿಗುತ್ತೆ, ಯಾರನ್ನ ಆಚೆ ಹಾಕ್ತಾರೆ ಸಂಪುಟದಿಂದ ಅನ್ನೋದನ್ನ ಮೊದಲು ನೋಡ್ತಾ ಹೋಗೋಣ. ಮುಖ್ಯವಾಗಿ ಮತ್ತು ಮೊದಲಿಗೆ ಮಧು ಬಂಗಾರಪ್ಪ ಅವರು ಶಿಕ್ಷಣದ ಸಚಿವರಾಗಿ ಕೆಲಸ ಮಾಡ್ತಾ ಇರುವಂತ ಮಧು ಬಂಗಾರಪ್ಪ ಇಡಿಗ ಸಮುದಾಯಕ್ಕೆ ಸೇರುವಂತವ್ರು. ಇವರಿಗೆ ಈ ಸಾರಿ ಗೇಟ್ ಪಾಸ್ ಸಿಗೋದು ಬಹುತೇಕ ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ. ಇವರನ್ನ ಬಿಟ್ರೆ ನೆಕ್ಸ್ಟ್ ಹಿರಿಯ ಕಾಂಗ್ರೆಸ್ ನಾಯಕ ಆಗಿರುವಂತಹ KH ಮುನಿಯಪ್ಪ ಅವರು ಸದ್ಯ ಆಹಾರ ಸಚಿವರಾಗಿದ್ದಾರೆ. ದಲಿತ ಎಡಗೈ ಸಮುದಾಯಕ್ಕೆ ಸೇರಿದಂತವರು. ಈ ಮುನಿಯಪ್ಪ ಅವರನ್ನ ಈ ಸಾರಿ ಸಂಪುಟದಿಂದ ಕೈ ಬಿಡುವ ಎಲ್ಲಾ ಸಾಧ್ಯತೆಗಳು ಅಧಿಕವಾಗಿದೆ. ಇವರು ಸಂಪುಟದಿಂದ ಔಟ್ ಆಗುವ ಸಾಧ್ಯತೆ ಇದೆ. ಇನ್ನ ಇವರನ್ನ ಹೊರತುಪಡಿಸಿದರೆ ಮತ್ತೊಬ್ಬ ಸಚಿವ RB ತಿಮ್ಮಾಪುರ್ ಅಬಕಾರಿ ಸಚಿವರಾಗಿರುವಂತವರು. ಇವರೂ ಕೂಡ ದಲಿತ ಎಡಗೈಗೆ ಸೇರಿದಂತವರು. ಇವರಿಗೂ ಕೂಡ ಈ ಸಾರಿ ಸಂಪುಟದಿಂದ ಗೇಟ್ ಪಾಸ್ ಸಿಗುತ್ತೆ, ಬೀಳುಕೊಡುಗೆ ಆಗುತ್ತೆ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಸಂಪುಟದಲ್ಲಿ ಇದ್ದಂತವರು, ಅಧಿಕಾರವನ್ನ ಅನುಭವಿಸಿದಂತವರು, ಆದ್ರೆ ಅವರ ಇಲಾಖೆಯಲ್ಲಿ ಕ್ರಾಂತಿ ರೀತಿಯಲ್ಲಿ ಬದಲಾವಣೆ ಬೆಳವಣಿಗೆ ಆಗ್ತಾ ಇಲ್ಲ. ಹಿಂಗಾಗಿ ರಿಪೋರ್ಟ್ ಕಾರ್ಡ್ ಅನ್ನ ತರಿಸಿಟ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರು. ಮೊನ್ನೆ ಯಾರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಯಾರು ಮಾಡ್ತಾ ಇಲ್ಲ. ಈಗ ಯಾರನ್ನ ಸಂಪುಟದಿಂದ ಕೈ ಬಿಡ್ತಾರೋ ಅವರು ಚೆನ್ನಾಗಿ ಕೆಲಸ ಮಾಡಿಲ್ಲ ಅಂತಾನೂ ಏನಲ್ಲ, ಕಂಡಿದ್ದಾರೆ,
ಅಧಿಕಾರವನ್ನು ಅನುಭವಿಸಿದ್ದಾರೆ, ಹಲವು ಸಾರಿ ಮಿನಿಸ್ಟರ್ಗಳಾಗಿದ್ದಾರೆ, ಹೊಸಬರಿಗೆ ಅವಕಾಶ ಕೊಡೋಣ ಅಂತ ಹೇಳಿಕೊಂಡಿಯೂ ಕೂಡ ಕೆಲವರನ್ನ ಆಚೆ ಹಾಕುವ ಸಾಧ್ಯತೆಗಳಿದೆ. ಇನ್ನು ನೆಕ್ಸ್ಟ್ ರಹೀಂ ಖಾನ್, ಮುಸಲ್ಮಾನ್ ಸಮುದಾಯಕ್ಕೆ ಸೇರಿದಂತವರು. ಈ ರಹೀಂ ಖಾನ್ ಅವರಿಗೂ ಕೂಡ ಈ ಸಾರಿ ಗೇಟ್ ಪಾಸ್ ಸಿಗುವ ಸಾಧ್ಯತೆ ಅಧಿಕವಾಗಿದೆ. ಇವರನ್ನ ಬಿಟ್ರೆ ಶಿವಾನಂದ ಪಾಟೀಲ್ ಅವರು ಕೂಡ ಇದ್ದಾರೆ, ಲಿಂಗಾಯತ ಸಮುದಾಯಕ್ಕೆ ಸೇರಿದಂತಹ ನಾಯಕ. ಶಿವಾನಂದ ಪಾಟೀಲ್ ಅವರ ಹೆಸರು ಕೂಡ ಮೊನ್ನೆಯೂ ಕೇಳಿ ಬಂದಿತ್ತು. ಈ ಸಾರಿ ಇವ್ರಿಗೂ ಕೂಡ ಗೇಟ್ ಪಾಸ್ ಸಿಗುತ್ತೆ ಅಂತ ಮತ್ತೆ ಅದು ಆಲ್ಮೋಸ್ಟ್ ಖಾತ್ರಿ ಆಗ್ತಾ ಇದೆ. ಶಿವಾನಂದ ಪಾಟೀಲ್ ಅವರನ್ನ ಬಹುತೇಕ ಈ ಸಾರಿ ಸಂಪುಟದಿಂದ ಕೈ ಬಿಡುವ ಸಾಧ್ಯತೆಯೇ ಅಧಿಕವಾಗಿದೆ ಅಂತ. ಇನ್ನ ಶರಣಬಸಪ್ಪ ದರ್ಶನಾಪುರ್, ಇವರು ಕೂಡ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತವರೇ. ಇವರನ್ನು ಕೂಡ ಸಂಪುಟದಿಂದ ಕೈ ಬಿಡಬೇಕು ಅನ್ನುವಂತ ಮಾತುಗಳಿದೆ. ಸೊ ಆ ಪ್ರಕಾರ ಅನ್ಕೊಂಡಂತೆ ಆದ್ರೆ ಇವ್ರಿಗೂ ಕೂಡ ಗೇಟ್ ಪಾಸ್ ಫಿಕ್ಸ್. ಇನ್ನ ಇವರನ್ನ ಹೊರತುಪಡಿಸಿದರೆ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ಲಿಂಗಾಯತ ಸಮುದಾಯಕ್ಕೆ ಸೇರಿದಂತಹ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಹೈಕಮಾಂಡ್ನ ಜೊತೆಗೆ ಭಾರಿ ಖಾಸಾ ಸಂಬಂಧವನ್ನ ಹೊಂದಿದ್ದಾರೆ. ಹಿಂಗಾಗಿ ಇವರನ್ನ ಕ್ಯಾಬಿನೆಟ್ನಿಂದ ಆಚೆ ಇಡೋದು ಅಷ್ಟು ಸುಲಭವ? ಅಂತಿಮ ಹಂತದಲ್ಲಿ ಇವರೇನಾದ್ರೂ ಪ್ರಭಾವವನ್ನ ಬೆಳೆಸ್ತಾರಾ ತಾವು ಸೇಫ್ ಆಗೋದಕ್ಕೆ? ನೋಡ ಏನಾಗುತ್ತೆ ಅಂತ. ಇನ್ನ ಇವರನ್ನ ಹೊರತುಪಡಿಸಿದರೆ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತ ಕೆ ವೆಂಕಟೇಶ್ ಅವರು ಕೂಡ ಈ ಸಾರಿ ಬಹುತೇಕ ಸಂಪುಟದಿಂದ ಆಚೆ ಹೋಗ್ತಾರೆ ಅಂತಿದೆ. ಇವರನ್ನ ಹೊರತುಪಡಿಸಿದರೆ ಮತ್ತೊಬ್ಬ ಸಚಿವ ಮಂಕಾಳು ವೈದ್ಯ, ಮೊಗವೀರ ಸಮುದಾಯಕ್ಕೆ ಸೇರಿದಂತವರು ಮಂಕಾಳು ವೈದ್ಯ, ಇವರನ್ನು ಕೂಡ ಈ ಸಾರಿ ಸಂಪುಟದಿಂದ ಆಚೆ ಇಡುವ ಸಾಧ್ಯತೆ ಇದೆ. ಇನ್ನ ಇವರನ್ನ ಹೊರತುಪಡಿಸಿದರೆ ಜೈನ ಸಮುದಾಯಕ್ಕೆ ಸೇರುವ ಡಿ ಸುಧಾಕರ್ ಅವರ ಬಗ್ಗೆಯೂ ಕೂಡ ಹಲವು ರೀತಿಯ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಆ ಮಾತುಗಳ ಆಧಾರದ ಮೇಲೆ, ಇವರ ರಿಪೋರ್ಟ್ ಕಾರ್ಡ್ನ ಆಧಾರದ ಮೇಲೆ ಅಂತ ಅಗ್ರೆಸಿವ್ ಆಗಿ ಡಿ ಸುಧಾಕರ್ ತಮ್ಮ ಇಲಾಖೆಯಲ್ಲಿ ಕೆಲಸ ಮಾಡ್ತಿಲ್ಲ ಅನ್ನೋಂತ ಆರೋಪ ಇದೆ ಇವ್ರ ಮೇಲೆ. ಹಿಂಗಾಗಿ ಸುಧಾಕರ್ ಅವರಿಗೆ ಬಿಟ್ಟು ಹೊಸಬರಿಗೆ ಅವಕಾಶ ಕೊಡೋಣ ಅನ್ನೋಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಇಷ್ಟು ಜನ ಸಂಪುಟದಿಂದ ಬಹುತೇಕ ಆಚೆ ಹೋಗುವಂತವ್ರು. ಇನ್ನು ಹಾಗಿದ್ರೆ ಸಿದ್ದರಾಮಯ್ಯ ಸಂಪುಟ ವಿಸ್ತರಣೆ ಆದ್ರೆ ಯಾರು ಇನ್, ಯಾರು ಔಟ್, ಯಾರು ಸೇಫ್ ಅನ್ನುವಂತ ಪ್ರಶ್ನೆ ನಿಮ್ಮನ್ನ ಕಾಡ್ತಾ ಇದೆ. ಅದಕ್ಕೆ ಒಂದೊಂದಾಗಿ ಉತ್ತರ ನೋಡ್ತಾ ಹೋಗೋಣ. ಈಗ ಯಾರಿಗೆ ಗೇಟ್ ಪಾಸ್ ಸಿಗುತ್ತೆ, ಯಾರನ್ನ ಆಚೆ ಹಾಕ್ತಾರೆ ಸಂಪುಟದಿಂದ ಅನ್ನೋದನ್ನ ಮೊದಲು ನೋಡ್ತಾ ಹೋಗೋಣ. ಮುಖ್ಯವಾಗಿ ಮತ್ತು ಮೊದಲಿಗೆ ಮಧು ಬಂಗಾರಪ್ಪ ಅವರು, ಶಿಕ್ಷಣದ ಸಚಿವರಾಗಿ ಕೆಲಸ ಮಾಡ್ತಾ ಇರುವಂತ ಮಧು ಬಂಗಾರಪ್ಪ ಇಡಿಗ ಸಮುದಾಯಕ್ಕೆ ಸೇರುವಂತವ್ರು. ಇವರಿಗೆ ಈ ಸಾರಿ ಗೇಟ್ ಪಾಸ್ ಸಿಗೋದು ಬಹುತೇಕ ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ. ಇವರನ್ನ ಬಿಟ್ರೆ ನೆಕ್ಸ್ಟ್ ಹಿರಿಯ ಕಾಂಗ್ರೆಸ್ ನಾಯಕ ಆಗಿರುವಂತಹ ಕೆಎಚ್ ಮುನಿಯಪ್ಪ ಅವರು ಸದ್ಯ ಆಹಾರ ಸಚಿವರಾಗಿದ್ದಾರೆ, ದಲಿತ ಎಡಗೈ ಸಮುದಾಯಕ್ಕೆ ಸೇರಿದಂತವರು. ಈ ಮುನಿಯಪ್ಪ ಅವರನ್ನ ಈ ಸಾರಿ ಸಂಪುಟದಿಂದ ಕೈ ಬಿಡುವ ಎಲ್ಲಾ ಸಾಧ್ಯತೆಗಳು ಅಧಿಕವಾಗಿದೆ. ಇವರು ಸಂಪುಟದಿಂದ ಔಟ್ ಆಗುವ ಸಾಧ್ಯತೆ ಇದೆ. ಇನ್ನ ಇವರನ್ನ ಹೊರತುಪಡಿಸಿದರೆ ಮತ್ತೊಬ್ಬ ಸಚಿವ ಆರ್.ಬಿ. ತಿಮ್ಮಾಪುರ್, ಅಬಕಾರಿ ಸಚಿವರಾಗಿರುವಂತವರು, ಇವರೂ ಕೂಡ ದಲಿತ ಎಡಗೈಗೆ ಸೇರಿದಂತವರು. ಇವರಿಗೂ ಕೂಡ ಈ ಸಾರಿ ಸಂಪುಟದಿಂದ ಗೇಟ್